ಹುಬ್ಬಳ್ಳಿಯಲ್ಲಿ ನೇಹಾಳಂತೆ ಮತ್ತೊಂದು ಯುವತಿಯ ಬರ್ಬರ ಹತ್ಯೆಯಾಗಿದೆ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. ಚಾಕುವಿನಿಂದ ಇರಿದು ಅಂಜಲಿ ಅಂಬಿಗೇರ ಅಂತ ಹೇಳಿ ಒಬ್ಬ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಕೊಲೆ ಮಾಡಿ ಪರಾರಿಯಾಗಿರುವಾತ ವಿಶ್ವ ಅಲಿಯಾಸ್ ಗಿರೀಶ್ ಅಂತ ಈತನ ಹೆಸರು. ಮೈಸೂರಿಗೆ ಬಾ ಅಂತ ಹೇಳಿ ಅಂಜಲಿಗೆ ಧಮಕಿ ಹಾಕಿದ್ನಂತೆ ವಿಶ್ವ. ನೀನೇನಾದ್ರೂ ಬರಲಿಲ್ಲ ಮೈಸೂರಿಗೆ ಅಂತ ಹೇಳಿದ್ರೆ ನೇಹಾ ಮರ್ಡರ್ ತರಾನೇ ನಿನ್ನನ್ನು ಕೂಡ ಮರ್ಡರ್ ಮಾಡ್ಬಿಡ್ತೀನಿ ಅಂತ ಹೇಳಿ ಧಮಕಿ ಹಾಕಿದ್ನಂತೆ. ಅದಾದ ನಂತರ ಮನೆಗೆ ನುಗ್ಗಿದ್ದಾನೆ. ಮನೆಗೆ ನುಗ್ಗಿ ಅವರ ಪೋಷಕರ ಎದುರನ್ನೇ ಹತ್ಯೆಗೈದು ಈತ ಪರಾರಿಯಾಗಿದ್ದಾನೆ. ಬೈಕ್ ಕಳ್ಳತನ ಸೇರಿ ಹಲವು ಕಳ್ಳತನ ಕೇಸ್ನಲ್ಲೂ ಕೂಡ ಈ ವಿಶ್ವ ಭಾಗಿಯಾಗಿದ್ದ. ಬೆಂಡಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಪಾಪ ಈಗ ಮಗಳನ್ನ ಕಳೆದುಕೊಂಡಿರುವಂತಹ ಪೋಷಕರು ಕಂಗಾಲಾಗಿದ್ದಾರೆ. ಫೋಟೋದಲ್ಲಿ ಕಾಣ್ತಿರುವಂತಾನೆ ವಿಶ್ವ ಅಂತ ಹೇಳಿ ಈತನ ಹೆಸರು. ಈಕೆಯನ್ನ ಪ್ರೀತಿಸ್ತಾ ಇದ್ನಂತೆ. ನೀನು ಮೈಸೂರಿಗೆ ಬಾ ಅಂತ ಹೇಳಿ ಕರೆದಿದ್ದಾನೆ. ಈಕೆ ನಿರಾಕರಿಸಿದಾಳೆ ಮೈಸೂರಿಗೆ ಈತನ ಜೊತೆಗೆ ಹೋಗೋದಿಕ್ಕೆ. ಮೊದಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಈತ ಅಂತ ಹೇಳಿ ಪೊಲೀಸರು ಕೂಡ ಮಾಹಿತಿಯನ್ನ ಹೇಳಿದ್ದಾರೆ. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಹಾಗಾಗಿ ಈಕೆ ಹೋಗಿಲ್ಲ ಇವನ್ ಜೊತೆಗೆ ಮೈಸೂರಿಗೆ. ನೀನು ಮೈಸೂರಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಈ ಹಿಂದೆ ಹುಬ್ಬಳ್ಳಿಲಿ ನೇಹಾ ಮರ್ಡರ್ ಏನಾಯ್ತಲ್ಲ ಅದೇ ರೀತಿ ನಿನ್ನನ್ನು ಕೂಡ ಚುಚ್ಚಿ ಸಾಯಿಸ್ತೀನಿ ಅಂತ ಹೇಳಿ ಈತ ಧಮಕಿ ಹಾಕಿದ್ನಂತೆ ಮುಂಚೆನೆ. ಬಟ್ ಹಾಗೇನೆ ಬಹುಶಃ ಇವರ ಕುಟುಂಬಸ್ಥರು ಎಚ್ಚೆತ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ಬಟ್ ಈತ ಮತ್ತೆ ಮನೆಗೆ ನುಗ್ಗಿದ್ದಾನೆ. ನುಗ್ಗಿ ಈಗ ಆಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ನೀನು ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನಿನ್ನ ಕೊಲೆ ಮಾಡ್ಯಾರ ಮಾಡ್ತೀನಿ, ಇಲ್ಲಂದ್ರೆ ಗಾಡಿ ಒಳಗಾರ ಹಾಕ್ತೀನಿ. ನಿರಂಜಿ ಮಗಳು ನಂಗೆ ಮಾಡ್ಯಾರ ನೋಡಿ ಹಂಗೆ ಮಾಡ್ತೀನಿ. ಮತ್ತು ಬಂದು ಚಲೋ ಆತಂದ್ರೆ ಇಲ್ಲ ನಮ್ಗೆ 2 ತಂಗಿಯರ ಅದರ ನಮ್ಮಮ್ಮ ಅದಾಳ, ನಾ ಎಲ್ಲಿಗೆ ಬರೋದಿಲ್ಲ ಅಂತಂತ ಅನ್ಲಂತ್ರಿ. ಅದು ಬಂದು ಇಲ್ಲಿ ಹೇಳಿದೆ ರೀ ನಾನು. ಈ ಮೇಡಮ್ ಅವ್ರಿಗೆ ಹೇಳಿದೆ ರೀ. ಮೂಢನಂಬಿಕೆ ಅಂದ್ರೆ ಇವರು ಫೋನ್ ತೋರ್ಸಕ್ಕೆ ಬಂದಾಗ ನನ್ನ ಮೊಮ್ಮಗಳು ಫೋನ್ ಕೊಟ್ಟು ಕಳ್ಸಾಳ್ರಿ. ಹಿಂಗೆ ರೀ ನನ್ನ ಮೊಮ್ಮಗಳು ಫೋನ್ 2 ತಿಂಗಳು ಆತ್ರಿ ಆಕಿ ಹೊರಗೆ ಬಿದ್ದು. ನಾಳೆ ಗಂಟೆ ಆತ್ರಿ ಬಂದು ಮತ್ತು ಮಂದಿ ಕರ್ಕೋಬೇಡ ಅಂದ್ರೆ ನಾನು ಜಪಾನ್ ಮಾಡೀನಿ. ತಂದಿಲ್ಲ, ತಾಯಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ ಅಂತ ಮನೆಗೆ ಇಟ್ಕೊಂಡು ನಿನ್ನೆ ಇದ್ದಿ ಬಿದ್ದು ಹೇಳೇನ್ರಿ. ಎಲ್ಲ ಕರಿಸಿ ಅವನಿಗೆ ಮೊದಲೇನಾದ್ರು ನೋಡ್ರಿ ಅವ ಇಜಾನವ ಐನರವ ಅವ ಮಾಡಿದ ಆಟರಿ ಇದು. ಅವನು ಕೂಡಿ ಕರಿ ನೀರು ಕಾಣಿಸ್ಬೇಕ್ರಿ. ಈ ಜನರು ಅವನ ಈಜಾನ ಅವನು ಇಸುವನ ರೀ. ಶಿಕ್ಷೆ ಆಗ್ಬೇಕ್ರಿ, ಶಿಕ್ಷೆ ಆಗ್ಬೇಕ್ರಿ. ಯಾರಿಗೆ ಆಗ್ಬಾರ್ದ್ರಿ ಈ ಥರ. ಇಲ್ಲ ಪರಿಚಯ ಇಲ್ರಿ. ಕ್ಲಾಸ್ಮೇಟ್ ಅಂತಿದ್ಲ್ರಿ. ಕ್ಲಾಸ್ಮೇಟ್ ಅಷ್ಟ ಅಂತಿಲ್ರಿ. ನಾವು ಮನ್ಯಾಗ ಇದ್ವಿ ರೀ. ಮನ್ಯಾಗ ಇಷ್ಟು 3-4 ಮಂದಿ ಬಿಡ್ಸಾದ್ರು ಬಿಡ್ಲಿಲ್ರಿ. 5:30 ಆಗೈತಿ. ಬಾಗ್ಲ ಬಡ್ದಾಗ ನಾವು 1ನೇ ಸತಕ್ಕೆ ತೆಗಿಲಿಲ್ರಿ. 2ನೇ ಸತಕ್ಕೆ ತೆಗಿಬೇಡ ಅನ್ನತ್ತಿದ್ವಿ ರೀ. ನಮ್ಮ 3ನೇದಕ್ಕೆ ಅಕ್ಕ ರೀ ತೆಗಿಬೇಡ ಅಂತಕ್ಕೆ ಹಿಡ್ಕೊಂಡಿಲ್ಲ ಅಂದ್ರ ಹೋಗಿ ತೆಗೆದು ಬಿಟ್ಟಾಳ್ರಿ. ಚಾಕು ಹಿಂದೆ ಇಟ್ಕೊಂಬಂದಾನ್ರಿ. ಅಮ್ಮ ಎಲ್ಲದ ಅಮ್ಮ ಮಕ್ಕೊಂದ ಅಣ್ಣ ಇಲ್ಲದ ಎಬ್ಬಿಸಂದ ಎಬ್ಬಿಸಿವ್ರಿ. ಅಮ್ಮ ಎಬ್ಬಿಸಾಳ. ನಮ್ಮ 3ನೇದಕ್ಕ ಮುಂದೆ ನಿಂತಾಳ್ರಿ. ಹಿಂದೆ ನಮ್ಮ ಈಕಿ ಈಗ ಆತಳ್ರಿ ಆಕಿ ನಿಂತಾಳ. ಆಕಿ ನಮ್ಮ 3ನೇದಕ್ಕಂದುಗಿ ಸೆಕೆಂಡ್ಕಾಯಿ ಜಕ್ಕೊಂಡೋಗಿ ಅಡುಗೆ ಮನ್ಯಾಗ ಚುಚ್ಚಿ ಬಿಟ್ಟಾನ್ರಿ. ಮತ್ತು ಇಲ್ಲಿ 2 ಸಲ ಚುಚ್ಚಾನ. ಹೊರಗೆ ಹಾಲ್ನ್ಯಾಗ ಅಡುಗೆ ಮನ್ಯಾಗ 1 ಸಲ ಚುಚ್ಚಾನ್ರಿ. ಈ ಪಾಪಿ ಮಾಡಿರುವಂತಹ ಕೃತ್ಯವನ್ನ ಪಾಪ ಆಕೆ ಹೇಳ್ತಾ ಇದ್ದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ಈ ಹುಬ್ಬಳ್ಳಿಯ ಅಂಜಲಿ ಮರ್ಡರ್ ಕೇಸ್. ಕೊಲೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಈಗ ಪೋಷಕರು ನೀಡಿದ್ದಾರೆ. ಅಜ್ಜಿ ಮತ್ತು ಸಹೋದರಿಯರಿಬ್ಬರು ಇದ್ದಾಗಲೇನೆ ಈಕೆಯನ್ನ ಚುಚ್ಚಿ ಕೊಲೆ ಮಾಡಿದ್ದಾನೆ. ಈ ಭೀಕರ ಹತ್ಯೆ ಆಗಿರುವಂಥದ್ದು ಪೋಷಕರ ಎದುರನೆ. ಅಂಜಲಿಯನ್ನ ಎಳೆದಾಡಿದಾನೆ ಹಂತಕ. ಮನೆಯಲ್ಲಿ ಎಳೆದಾಡಿ ಚಾಕುವಿನಿಂದ ಚುಚ್ಚಿದಾನೆ ಈ ಗಿರೀಶ್ ಅಲಿಯಾಸ್ ವಿಶ್ವ ಅಂತ ಹೇಳಿ ಈತನ ಹೆಸರು. ಮೊದಲಿಗೆ ಮನೆ ಪಡಸಾಲೆಯಲ್ಲಿ ಚಾಕು ಇರಿದಂತಹ ಹಂತಕ. ಅನಂತರ ಕುತ್ತಿಗೆ ಹಿಡಿದು ಹೊಟ್ಟೆ ಭಾಗಕ್ಕೂ ಕೂಡ ಇರಿದಿದ್ದಾನೆ ಈ ರಾಕ್ಷಸ. ಅಲ್ಲಿಂದ ಅಡುಗೆ ಮನೆಗೆ ಎಳ್ಕೊಂಡು ಹೋಗಿದ್ದಾನೆ. ಅಲ್ಲೂ ಕೂಡ ಚಾಕು ಚುಚ್ಚಿದ್ದಾನೆ. ನಂತರ ಅಂಜಲಿ ಕುಣಿಸೆಳೆದಿದ್ದಾಳೆ. ಅದಾದ ನಂತರನೇ ಆ ಹಂತಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈಗಷ್ಟೇ ಪಾಪ ಆಕೆಯ ಸಹೋದರಿ ಕೂಡ ಹೇಳ್ತಾ ಇದ್ದು ಬಂದು ಬಾಗ್ಲು ಬಡ್ದಿದ್ದಾನೆ. ಮೊದಲನೇ ಸತಿಗೆ ತೆಗಿಲಿಲ್ಲ, 2-3 ಸತಿ ಬಾಗ್ಲು ಬಡ್ದ. ಅದಾದ ನಂತರ ನಾವೇ ಹೇಳಿದ್ವಿ ತೆಗಿಬೇಡ ಅಂತ ಹೇಳಿದ್ರು ಕೂಡ ಪಾಪ ಆಕೆ ಹೋದ್ಲು. ನನ್ನ ದೊಡ್ಡಕ್ಕ ಹೋಗಿ ಬಾಗ್ಲು ತೆಗೆದು ಅದಾದ ನಂತರ ಈ ಥರ ಒಳಗಡೆ ನುಗ್ಗಿ ಈ ಥರ ಚುಚ್ಚಿ ಸಾಯಿಸಿದಾನೆ ಅಂತ ಹೇಳಿ ಪಾಪ ಆಕೆ ಕೂಡ ಅಳಲನ್ನು ತೋಡ್ಕೊತಾ ಇದ್ಲು. ಇವತ್ತು ಬೆಳಗ್ಗೆ ಈ ಬೆಂಡಿಗೇರಿ ಠಾಣಾ ವ್ಯಾಪ್ತಿ ವೀರಾಪುರ ಓಣಿಯಲ್ಲಿ ಒಬ್ಬ ಹುಡುಗಿ ಅಂಜಲಿ ಅನ್ನೋರಿಗೆ
ಒಬ್ಬ ಪರ್ಸನ್ ಬಂದು ಚಾಕು ಹಾಕ್ತಾನೆ. ಸಂಬಂಧಪಟ್ಟಂಗೆ ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾನೆ. ಅದು ಅಷ್ಟು ಡೀಟೇಲ್ ಇನ್ವೆಸ್ಟಿಗೇಷನ್ ಕಂಡು ಬರೋಣ. ಇಲ್ಲಿ ಪಕ್ಕದಲ್ಲೇ ಇದು ಹುಬ್ಳಿಯವರೇ, ಬಟ್ ಬೇರೆ ಪಕ್ಕದಲ್ಲೇ ಇಲ್ಲ. ಆ ರೀತಿ ನಮಗೆ ಇನ್ವೆಸ್ಟಿಗೇಷನ್ ಡೀಟೇಲಾಗಿ ಪತ್ತೆ ಮಾಡಬೇಕಾಗಿದೆ. ಇಲ್ಲ, ಪತ್ತೆ ಟೀಮ್ ಮೂವ್ಮೆಂಟ್ ಮಾಡಿದೆ, ಆದಷ್ಟು ಬೇಗ ಅರೆಸ್ಟ್ ಮಾಡ್ತೇವೆ. ಇವತ್ತು ಬೆಳಗ್ಗೆ